ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ಇಂದಿನ ಈ ಆಳವಾದ ವಚನ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ಆ ಚರ್ಚೆ ಶುರು ಮಾಡುವ ಮುನ್ನ ನಮ್ಮ ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಶರಣು ಶರಣಾರ್ಥಿ. ಹೌದು, ಇವತ್ತಿನ ನಮ್ಮ ಈ ಅಧ್ಯಯನ ನಿಜಕ್ಕೂ ಬಹಳ ಪ್ರಸ್ತುತವಾದದ್ದು ಅಂತ ನನಗನಿಸುತ್ತೆ. ಖಂಡಿತ. ಇವತ್ತು ನಮ್ಮ ಮುಂದಿರುವ ವಿಷಯ ಅಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮತ್ತೆ ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಪ್ರಮುಖ ವಚನ. ನಮ್ಮ ಮುಂದಿರುವ ಐತಿಹಾಸಿಕ ಪಠ್ಯಗಳು ಹಾಗೇನೆ ಆ ಲಿಂಗಾಯತ ತಾತ್ವಿಕ ಟಿಪ್ಪಣಿಗಳ ಆಧಾರದ ಮೇಲೆ ಈ ವಚನದ ಒಳಗಿರುವ ಅಸಲಿ ಅರ್ಥವನ್ನ ಬಿಡಿಸಿಡುವ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮದು. ನಿಜ. ಈ ವಚನಗಳು ಕೇವಲ ಸಾಹಿತ್ಯ ಅಲ್ಲ, ಅವು ಬದುಕಿನ ಕೈಪಿಡಿಗಳು. ಅಂದ್ರೆ ನಾವು ಯಾವ ವಚನವನ್ನ ಇವತ್ತು ಆರಿಸಿಕೊಂಡಿದ್ದೇವೆ? ಈಗ ನಾನು ಆ ಪೂರ್ತಿಯಾದ ವಚನವನ್ನು ಓದುತ್ತೇನೆ, ಕೇಳಿ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲೂಬಾರದು. ಏರಿ ನೀರುಂಬಡೆ ಬೇಲಿ ಕೆಯ್ಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಈ ಸಾಲುಗಳನ್ನು ಓದಿದಾಗ ಅಂದ್ರೆ ಮೇಲ್ನೋಟಕ್ಕೆ ನಮಗೆ ಸಮಾಜದ ಒಂದು ಮೂಲಭೂತ ಸಮಸ್ಯೆಯ ಕಡೆಗೆ ಗಮನ ಹೋಗುತ್ತೆ. ಇಲ್ಲಿ ಬಸವಣ್ಣನರು ರಕ್ಷಕನೇ ಭಕ್ಷಕನಾದಾಗ ಏನಾಗುತ್ತೆ ಅನ್ನೋದನ್ನ ಬಹಳ ತಾರ್ಕಿಕವಾಗಿ ಕಟ್ಟಿಕೊಟ್ಟಿದ್ದಾರೆ. ಹೌದು, ರಕ್ಷಣೆ ಮಾಡಬೇಕಾದ ವ್ಯವಸ್ಥೆಗಳೇ ತಿರುಗಿ ಬಿದ್ದಾಗ ಆಗುವಂತ ಅಸಹಾಯಕತೆ ಇದು ಅಲ್ವಾ? ಕರಾರವಾಗಿ ಹೇಳಿದ್ರಿ. ಈಗ ನೋಡಿ, ಚಳಿಯಾದಾಗ ಮನೆಯೊಳಗಿನ ಒಲೆ ಉರಿದ್ರೆ ನಾವು ಪಕ್ಕದಲ್ಲಿ ನಿಂತು ಬೆಚ್ಚಗಾಗ್ಬೋದು. ಆದ್ರೆ ನಾವು ನಿಂತಿರುವ ಭೂಮಿಯೇ ಹೊತ್ತಿ ಉರಿದ್ರೆ ಎಲ್ಲಿಗೆ ಹೋಗಕ್ ಸಾಧ್ಯ? ಖಂಡಿತ ಎಲ್ಲಿಗೂ ಹೋಗಲಾಗದು. ಹಾಗೇನೆ ಬೆಳೆಯನ್ನ ಕಾಯಬೇಕಾದ ಬೇಲಿಯೇ ಆ ಬೆಳೆಯನ್ನ ತಿಂದ್ರೆ ಅಥವಾ ಜೀವ ಉಳಿಸಬೇಕಾದ ತಾಯಿಯ ಹಾಲೇ ವಿಷವಾದರೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಬಹಳ ಗಂಭೀರವಾಗಿ ವಿವರಿಸಿದ್ದಾರೆ. ನಿಜ. ನಾವು ನಿತ್ಯ ನೋಡುವ ವ್ಯವಸ್ಥೆಗಳ ಮೇಲಿನ ನಂಬಿಕೆ ಸಂಪೂರ್ಣವಾಗಿ ಕುಸಿದು ಹೋದಾಗಿನ ಸ್ಥಿತಿ ಇದು. ಈ ನಂಬಿಕೆಯ ಕುಸಿತದ ಬಗ್ಗೆ ಮತ್ತಷ್ಟು ಆಳವಾಗಿ ಚರ್ಚಿಸುವ ಮುನ್ನ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುಗರಲ್ಲಿ ವಿನಂತಿಸುತ್ತೇನೆ. ಈಗ ತಾತ್ವಿಕ ಹಿನ್ನೆಲೆಗೆ ಬರೋಣ. ಖಂಡಿತ ಬರೋಣ. ಭೌತಿಕ ವ್ಯವಸ್ಥೆಗಳು ಹೀಗೆ ಕೈಕೊಟ್ಟಾಗ ಬಸವಣ್ಣನವರು ಇನ್ನಾರಿಗೆ ದೂರುವೆ ಅಂತ ಕೇಳ್ತಾರೆ. ಇದರ ಹಿಂದಿನ ಸಿದ್ಧಾಂತದ ನಿಲುವು ಏನು? ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದದ್ದು ಲಿಂಗಾಯತ ಸಿದ್ಧಾಂತದ ಮೂಲತತ್ವವನ್ನ. ಲಿಂಗಾಯತರ ಪ್ರಕಾರ ಶಿವ ಎಂದರೆ ಆತನಿಗೆ ಯಾವುದೇ ನಿರ್ದಿಷ್ಟ ಆಕಾರ ಇಲ್ಲ. ಆತ ನಿರಾಕಾರ. ಅಂದ್ರೆ ಕೇವಲ ಮೂರ್ತಿ ಅಥವಾ ರೂಪಕ್ಕೆ ಸೀಮಿತವಾದ ದೇವನಲ್ಲ ಆತ ಅಂತ. ಸರಿಯಾಗಿ ಹೇಳಿದ್ರಿ. ಈ ವಚನದಲ್ಲಿ ಬರುವ ಬೆಂಕಿ, ಭೂಮಿ, ನೀರು, ಬೇಲಿ, ತಾಯಿ ಇವೆಲ್ಲವೂ ಭೌತಿಕ ರೂಪ ಹೊಂದಿರುವ ಅಂದ್ರೆ ಆಕಾರ ಇರುವ ವಸ್ತುಗಳು ಮತ್ತು ಸಂಬಂಧಗಳು. ಇವು ಲೌಕಿಕ ವ್ಯವಸ್ಥೆಗಳು. ಓಹೋ, ಅಂದ್ರೆ ಆಕಾರ ಇರುವ ವಸ್ತುಗಳು ಭ್ರಮೆಯಾಗಬಹುದು ಅಥವಾ ತಮ್ಮ ಮೂಲ ಸ್ವಭಾವವನ್ನು ಕಳೆದುಕೊಂಡು ದ್ರೋಹ ಬಗೆಯಬಹುದು ಅಂತನಾ? ನಿಖರವಾಗಿ. ಈ ಲೌಕಿಕ ವ್ಯವಸ್ಥೆಗಳು ಸಂಪೂರ್ಣವಾಗಿ ವಿಫಲವಾದಾಗ ಆ ನಿರಾಕಾರ ದೇವನೊಬ್ಬನೇ ಅಂತಿಮ ಆಶ್ರಯ ಎಂಬ ಬಸವಣ್ಣನವರ ನಿಲುವನ್ನು ಇದು ಸ್ಪಷ್ಟಪಡಿಸುತ್ತೆ. ಬಹಳ ಅದ್ಭುತವಾದ ಒಳನೋಟ. ಇದು ಕೇವಲ ದೇವರಿಗೆ ಶರಣಾಗುವ ವಿಚಾರ ಮಾತ್ರವಲ್ಲ, ಸಮಾಜದಲ್ಲಿನ ನಂಬಿಕೆ ಮತ್ತು ಜವಾಬ್ದಾರಿಯ ಬಗ್ಗೆ ಇದೊಂದು ಎಚ್ಚರಿಕೆಯ ಸಂದೇಶ ಕೂಡ ಹೌದು ಅಂತ ನನಗನ್ಸತ್ತೆ. ಹೌದು, ಪ್ರತಿಯೊಬ್ಬರೂ ಸಮಾಜದಲ್ಲಿ ತಮ್ಮ ಜವಾಬ್ದಾರಿಯನ್ನು ಅರಿತು ನಡೆಯಬೇಕು. ಸಮಾಜ ನಿಂತಿರುವುದೇ ನಂಬಿಕೆಯ ಮೇಲೆ. ತಮಗೆ ನೀಡಿದ ನಂಬಿಕೆಗೆ ದ್ರೋಹ ಬಗೆಯಬಾರದು ಎಂಬ ಮೌಲ್ಯವನ್ನು ನಾವು ಇಲ್ಲಿ ಕಲಿಯಲೇಬೇಕು. ನಿಜ. ಇದೇ ಸಂದರ್ಭದಲ್ಲಿ ಯೋಚಿಸುವಾಗ ನನಗೊಂದು ವಿಚಾರ ಹೊಳೆಯುತ್ತಿದೆ. ಇಂದಿನ ಆಧುನಿಕ ಸಮಾಜದ ವ್ಯವಸ್ಥೆಗಳಲ್ಲಿ ನಾವು ರಕ್ಷಿಸುವ ಬೇಲಿಯಾಗಿದ್ದೇವೆಯೋ ಅಥವಾ ನುಂಗುವ ಬೇಲಿಯಾಗಿದ್ದೇವೆಯೋ? ಇದೊಂದು ಅತ್ಯಂತ ಪ್ರಚೋದನಾತ್ಮಕವಾದ ಚಿಂತನೆ. ಹೌದು, ಈ ಬಗ್ಗೆ ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂಬ ಆಳವಾದ ಚಿಂತನೆಯನ್ನು ಕೇಳುಗರಿಗೆ ಬಿಡುತ್ತಾ ಇಂದಿನ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ. ಖಂಡಿತ. ಇದೊಂದು ಅತ್ಯುತ್ತಮವಾದ ಮುಕ್ತಾಯ. ಈ ಜ್ಞಾನಪೂರ್ಣ ವಿಶ್ಲೇಷಣೆಗೆ ನಮಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಸರ್ವರಿಗೂ ಶರಣು ಶರಣಾರ್ಥಿ.